ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಎನ್ಸಿಪಿ ಮುಖ್ಯಸ್ಥ ಅಜಿತ್ ಪವಾರ್ ಮತ್ತು ಇತರ 4 ಪ್ರಯಾಣಿಸ್ತಾ ಇದ್ದಂತಹ ಲಘು ವಿಮಾನ ನಿನ್ನೆ ಬೆಳಗ್ಗೆ ಪುಣೆ ಜಿಲ್ಲೆಯ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಪತನಗೊಂಡಿದ್ದು ವಿಮಾನದಲ್ಲಿದ್ದ ಎಲ್ಲರೂ ಮೃತಪಟ್ಟಿದ್ದಾರೆ. ದೆಹಲಿ ಮೂಲದ ವಿಎಸ್ಆರ್ ವೆಂಚರ್ಸ್ನ ಲಿಯರ್ ಜೆಟ್ 45 ಇದೊಂದು ಪ್ರೈವೇಟ್ ಜೆಟ್ ಅಪಘಾತಕ್ಕೆ ಈಡಾದಂತಹ ವಿಮಾನ. ಇದು ಸಿಬ್ಬಂದಿ ಸೇರಿದಂತೆ ಒಟ್ಟು 5 ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು ಅಂತ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಮಾಹಿತಿಯನ್ನ ನೀಡಿದೆ. ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ನಿನ್ನೆ ಬೆಳಗ್ಗೆ 11 ನಿನ್ನೆ ಒಂದು ಕಾರ್ಯಕ್ರಮ ಇತ್ತು. ಅಂದರೆ ನಿನ್ನೆ ಬಾರಾಮತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ. ಇವತ್ತು ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸುತ್ತಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನಿಧನದ ಪ್ರಯುಕ್ತ ಮಹಾರಾಷ್ಟ್ರ ಸರ್ಕಾರ ಬುಧವಾರ ಸಾರ್ವಜನಿಕ ರಜೆಯನ್ನು ಪ್ರಕಟಿಸಿತು. ಅಲ್ಲದೆ 3 ದಿನಗಳವರೆಗೆ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಘೋಷಿಸಿದೆ. ಈ ಸಮಯದಲ್ಲಿ ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಹಾರಿಸಲಾಗುತ್ತೆ ಮತ್ತು ಯಾವುದೇ ಅಧಿಕೃತ ಮನರಂಜನೆ ಕಾರ್ಯಕ್ರಮಗಳು ಇರೋದಿಲ್ಲ ಅಂತ ಈ ಒಂದು ಪ್ರಕಟಣೆ ಕೂಡ ತಿಳಿಸಿರುವಂಥದ್ದು. ನಿನ್ನೆ ಬೆಳ್ಳಂಬೆಳಗ್ಗೆ ಆದಂತಹ ಒಂದು ಘನಘೋರ ದುರಂತ. ನಿನ್ನೆ ಒಂದು 8:45 ಬೆಳಗಿನ ಹೊತ್ತು ಈ ಸಮಯದಲ್ಲಿ ಆದಂತಹ ದುರಂತ ಇದು. ಇವರು ಮುಂಬೈಯಿಂದ ಬಾರಾಮತಿಗೆ ಬರ್ತಾ ಇದ್ರು. ಅಲ್ಲಿ ಚುನಾವಣೆ ಕ್ಯಾಂಪೇನ್ಗಳು, ಕೆಲವೊಂದಿಷ್ಟು ಸಭೆಗಳಿತ್ತು, ಹಾಗೆ ರ್ಯಾಲಿಗಳು ಕೂಡ ಇತ್ತು. ಇದರಲ್ಲಿ ಅಟೆಂಡ್ ಆಗಬೇಕು ಅಂತ ಅಜಿತ್ ಪವಾರ್ ಅವರು ನಿನ್ನೆ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ವಿಮಾನ ಈ ರೀತಿ ಪತನಗೊಳ್ಳುತ್ತೆ. ಅಂದರೆ ಬಾರಾಮತಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಪೈಲಟ್ಗೆ ರನ್ವೇ ಕಾಣಿಸೋದಿಲ್ಲ. ಹೀಗಾಗಿ ಅವರು ATCಗೆ ಒಂದು ಮೆಸೇಜ್ ಕೂಡ ಕಳಿಸ್ತಾರೆ, ಅಂದರೆ ರನ್ವೇ ಕಾಣಿಸ್ತಾ ಇಲ್ಲ ಅಂತ. ಆಗ ಅವರು ಇನ್ನೊಂದು ರೌಂಡ್ ಹೋಗಿ ಬರೋದಕ್ಕೆ ಹೇಳ್ತಾರೆ. ಅಲ್ಲೇ ಒಂದು ರೌಂಡ್ ಹಾಕಿ ಎನ್ನುವಂಥ ಒಂದು ನಿರ್ದೇಶನ, ಡೈರೆಕ್ಷನ್, ಸೂಚನೆ ಬರುತ್ತೆ ATC ಕಡೆಯಿಂದ. ಆಗ ಅವರು ಇನ್ನೊಂದು ರೌಂಡ್ ಹಾಕುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರೈವೇಟ್ ಜೆಟ್ ಪತನಗೊಳ್ಳುತ್ತೆ. ತಕ್ಷಣವೇ ಬೆಂಕಿ ಹೊತ್ಕೊಳ್ಳುತ್ತೆ. ವಿಮಾನದಲ್ಲಿದ್ದಂತಹ 5 ಕೂಡ ಮೃತಪಟ್ಟಿದ್ದಾರೆ.